Hello my dear students, welcome to Learn Easily. A Face in the Wall or A Face in the Dark, story by ರಸ್ಕಿನ್ ಬಾಂಡ್. ಈ ಒಂದು ವಿಡಿಯೋದಲ್ಲಿ ರಸ್ಕಿನ್ ಬಾಂಡ್ ರವರ ಶಾರ್ಟ್ ಸ್ಟೋರಿ ಎ ಫೇಸ್ ಇನ್ ದ ವಾಲ್ ಅಥವಾ ಎ ಫೇಸ್ ಇನ್ ದ ಡಾರ್ಕ್ ಕನ್ನಡದಲ್ಲಿ ಕೇಳ್ಬೋದು. ಹಾಗೆ ಇಂಗ್ಲಿಷ್ ಸ್ಟೋರಿ ಹಾಗೂ ಇದರ ಸಮರಿಯನ್ನು ಸಹ ನೀವು ಕೊನೆಯಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಕಥೆಯ ಹೆಸರನ್ನು ನೋಡಿ, ಎ ಫೇಸ್ ಇನ್ ದ ವಾಲ್ ಅಥವಾ ಎ ಫೇಸ್ ಇನ್ ದ ಡಾರ್ಕ್. ಈ ಹೆಸರನ್ನು ಕೇಳಿದ ತಕ್ಷಣವೇ ನಮಗೆ ಒಂದು ಕಲ್ಪನೆ ಬರುತ್ತೆ, ಇದೊಂದು ಗೋಸ್ಟ್ ಸ್ಟೋರಿ ಅಥವಾ ಇದೊಂದು ಹರರ್ ಫಿಕ್ಷನ್ ಅಂತಕ್ಕಂಥದ್ದು. ಇಲ್ಲಿ ರಸ್ಕಿನ್ ಬಾಂಡ್ ರವರು ಈ ಕಥೆಯನ್ನು ಹೇಳೋದಕ್ಕೆ ಈ ಕಥೆಯ ಒಂದು ಹಿನ್ನೆಲೆಯಾಗಿ ಹಿಮಾಚಲ ಪ್ರದೇಶದ ರಾಜಧಾನಿಯಾಗಿರ್ತಕ್ಕಂತಹ ಶಿಮ್ಲಾವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಶಿಮ್ಲಾದಲ್ಲಿ ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಒಬ್ಬ ಶಿಕ್ಷಕರು, ಆ ಶಿಕ್ಷಕರ ಹೆಸರು ಮಿಸ್ಟರ್ ಒಲಿವರ್. ಆ ಮಿಸ್ಟರ್ ಒಲಿವರ್ ರವರು ಈ ಒಂದು ಕಥೆಯ ಪ್ರೊಟಗಾನಿಸ್ಟ್ ಅಂದರೆ ನಾಯಕರಾಗಿರ್ತಾರೆ. ಅವರ ಒಂದು ದಿನ ನಡೆದಂತಹ ಎದುರಿಸಿದಂತಹ ಒಂದು ಭಯಾನಕ ಪರಿಸ್ಥಿತಿಯು ಈ ಕಥೆಯ ಒಂದು ವಸ್ತುವಾಗಿರುತ್ತೆ. ಮಿಸ್ಟರ್ ಒಲಿವರ್ ಅವರು ಒಬ್ಬ ಫಾರಿನರ್ ಅಥವಾ ಆಂಗ್ಲೋ ಇಂಡಿಯನ್ ಅಂತ ಕರಿಬೋದು. ಅವರು ಭಾರತ ಮತ್ತು ಬ್ರಿಟನ್ ಮೂಲದವರು, ಅಂದರೆ ಅವರ ಒಂದು ತಂದೆ ಭಾರತದವರು, ತಾಯಿ ಬ್ರಿಟನ್ ಮೂಲದವರಾಗಿರ್ತಾರೆ. ಇವರು ಆ ಶಿಮ್ಲಾದಲ್ಲಿರ್ತಕ್ಕಂತಹ ಆ ಒಂದು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಶಾಲೆಯು ಒಂದು ಸಾರ್ವಜನಿಕ ಶಾಲೆಯಾಗಿರುತ್ತೆ. ಇಲ್ಲಿ ಭಾರತೀಯ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಭಾರತೀಯ ಶ್ರೀಮಂತ ಕುಟುಂಬಗಳಿಗೆ ಸೇರಿದಂತಹ ಮಕ್ಕಳು ಇಲ್ಲಿ ಬ್ಲೇಸರ್ಗಳು, ಕ್ಯಾಪ್ಗಳು, ಟೈಗಳನ್ನು ಧರಿಸಿ ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಈ ಶಾಲೆಯನ್ನು ಪೂರ್ವದ ಈಟನ್ ಎಂದು ಸಹ ಕರೀತಾ ಇದ್ರು. ಈಗ ಇಲ್ಲಿ ಕತೆಗೆ ಬಂದಾಗ ಮಿಸ್ಟರ್ ಒಲಿವರ್ ಏನು ಮಾಡಿದ್ದಾರೆ, ಒಂದು ದಿವಸ ಶಿಮ್ಲಾಗೆ ಹೋಗಿದ್ದಾರೆ. ಶಿಮ್ಲಾ ನಗರದಿಂದ ಆ ಶಾಲೆಯು ಸುಮಾರು 3 ಕಿಲೋಮೀಟರ್ನಷ್ಟು ದೂರದಲ್ಲಿರುತ್ತೆ. ಆ ಶಿಮ್ಲಾ ನಗರದಲ್ಲಿ ಮಾರ್ಕೆಟ್ಗಳು, ಸಿನಿಮಾ ಹಾಲ್ಗಳು, ರೆಸ್ಟೋರೆಂಟ್ಗಳು ಇವೆಲ್ಲವೂ ಸಹ ಇರುತ್ತೆ. ಸಂಜೆಯ ಸಮಯದಲ್ಲಿ ಒಬ್ಬಂಟಿಯಾಗಿ ಮಿಸ್ಟರ್ ಒಲಿವರ್ ಶಿಮ್ಲಾಗೆ ಹೋಗಿ ಶಾಲೆಗೆ ಹಿಂತಿರುಗ್ತಾ ಇದ್ದಾರೆ. ಇಲ್ಲಿ ಅವರು ಒಂಟಿಯಾಗಿದ್ದಾರೆ. ಆ ಸಂಜೆಯಾಗಿರೋದ ಕಾರಣ ಅವರು ಹಿಂದೆ ಹಿಂತಿರುಗಿ ಬರಬೇಕಾದ್ರೆ ಅವರು ಆ ಒಂದು ಶಾಲೆಗೆ ರೀಚ್ ಆಗೋದಕ್ಕೆ ಮೇನ್ ದಾರಿಯನ್ನು ಸಾಗಬೇಕಾದ್ರೆ 3 ಕಿಲೋಮೀಟರ್ ಇರುತ್ತೆ. ಆದರೆ ಆ ಒಲಿವರ್ ಏನು ಮಾಡ್ತಾರೆ, ಬೇಗನೆ ಆ ಶಾಲೆಗೆ ಸೇರ್ಕೊಳ್ಳೋದಕ್ಕೆ ಸಂಜೆ ಕತ್ತಲಾಗಿದ್ದರಿಂದ ಅವರು ಏನು ಮಾಡ್ತಾರೆ, ಒಂದು ಸಣ್ಣ ಶಾರ್ಟ್ ಕಟ್ ರೋಡನ್ನು ತಗೊಳ್ತಾರೆ, ಒಂದು ಕವಲು ದಾರಿಯನ್ನು ತಗೊಳ್ತಾರೆ. ಆ ಶಾರ್ಟ್ ಕಟ್ ರೋಡ್ ಒಂದು ಫೈನ್ ಮರಗಳಿಂದ ತುಂಬಿರ್ತಕ್ಕಂತಹ ಕಾಡಿನ ಮೂಲಕ ಹಾದು ಅದು ಶಾಲೆಯನ್ನು ಸೇರುವಂತಹ ರಸ್ತೆಯಾಗಿರುತ್ತೆ. ಆ ರಸ್ತೆಯಲ್ಲಿ ಆ ಒಂದು ಸಮಯ ಅಂದಾಗ ಅದೊಂದು ಸಂಜೆಯ ಸಮಯ, ಅದು ಬೀಸ್ತಕ್ಕಂಥ ಗಾಳಿಗೆ ಆ ಫೈನ್ ಮರಗಳು ಏನು ಮಾಡ್ತಾ ಇರ್ತವೆ, ಒಂದು ವಿಚಿತ್ರವಾದಂತಹ ಭಯಂಕರವಾದಂತಹ ಬೆಚ್ಚಿ ಬೀಳಿಸುವಂತಹ ಶಬ್ದಗಳನ್ನು ಮಾಡ್ತಾ ಇರುತ್ತೆ. ಅದಕ್ಕೆ ಆ ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನರು ಯಾರೂ ಸಹ ಆ ಕಾಲುದಾರಿಯಲ್ಲಿ ಹೋಗ್ತಾ ಇರಲ್ಲ. ಎಲ್ಲರೂ ಸಹ ಮೇನ್ ರೋಡಲ್ಲೇ ಆ ಒಂದು ಶಿಮ್ಲಾ ನಗರದಿಂದ ಆ ಒಂದು ಶಾಲೆ ಕಡೆಗೆ ಹೋಗ್ತಾ ಇರ್ತಾರೆ. ಆದರೆ ಒಲಿವರ್ ಅವರಿಗೆ ಇದರ ಬಗ್ಗೆ ಹೆದರಿಕೆ ಇರೋದಿಲ್ಲ. ಅವರೊಬ್ಬ ಬೋಲ್ಡ್ ಪರ್ಸನ್ ಆಗಿರ್ತಾರೆ. ಹಾಗೆ ಅವರಿಗೆ ಈ ಶಬ್ದಗಳನ್ನು ಕೇಳಿಸ್ಕೊಂಡಾಗ ಅವುಗಳನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಭಯ ಪಡತಕ್ಕಂಥ ಮನಸ್ಥಿತಿ ಅವ್ರದ್ದು ಇರೋದಿಲ್ಲ. ಅವರೊಬ್ಬ ಬೋಲ್ಡ್ ಪರ್ಸನ್, ಇವಕ್ಕೆಲ್ಲ ಹೆದರದಂತಹ ವ್ಯಕ್ತಿ. ಅದರ ಜೊತೆಗೆ ಅವರು ಸಂಜೆ ಹೋಗಬೇಕಾದ್ರೆ ಅವರ ಕೈಯಲ್ಲಿ ಒಂದು ಟಾರ್ಚನ್ನು ಸಹ ಹಿಡ್ಕೊಂಡಿರ್ತಾರೆ. ಆದರೆ ಆ ಟಾರ್ಚಲ್ಲಿರ್ತಕ್ಕಂಥ ಬ್ಯಾಟ್ರಿಗಳು ಸ್ವಲ್ಪ ವೀಕ್ ಆಗಿರ್ತವೆ. ಆ ಟಾರ್ಚ್ ಲೈಟ್ ಸಹ ಒಂದು ಫ್ಲಿಕ್ರಿಂಗ್ ಟೈಪಲ್ಲಿರುತ್ತೆ. ಆ ಕಾಡಿನ ಹಾದಿಯಲ್ಲಿ ಅವ್ರು ಏನು ಮಾಡ್ತಾರೆ, ಆ ಟಾರ್ಚನ್ನು ಕೈಯಲ್ಲಿ ಹಿಡ್ಕೊಂಡು ಆ ಫೈನ್ ಮರಗಳ ಮಧ್ಯದಲ್ಲಿ ಆ ಒಂದು ಭಯಂಕರವಾದಂತಹ ಕತ್ತಲಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಟಾರ್ಚ್ನ ಒಂದು ಬೆಳಕು ಒಂದು ಬಂಡೆಯ ಮೇಲೆ ಬೀಳುತ್ತೆ. ಆಗ ಆ ಬಂಡೆಯ ಮೇಲೆ ಒಬ್ಬ ಹುಡುಗ ಒಬ್ಬಂಟಿಯಾಗಿ ಕುಳಿತಿರ್ತಕ್ಕಂಥ ಆಕಾರ ಮಿಸ್ಟರ್ ಒಲಿವರ್ಗೆ ಕಾಣುತ್ತೆ. ಆ ಆಕಾರವನ್ನು ನೋಡಿದಂತಹ ಮಿಸ್ಟರ್ ಒಲಿವರ್ ಅಲ್ಲೇ ನಿಂತು ಬಿಡ್ತಾರೆ. ಹುಡುಗರು ಕತ್ಲಾದ ಮೇಲೆ ಈ ಕಡೆ ಎಲ್ಲ ಬರೋದಿಲ್ಲ. ಅದರಲ್ಲೂ ಸಹ ಈ ಒಂದು ಮಧ್ಯರಾತ್ರಿಯಲ್ಲಿ ಇಂತಹ ಕತ್ತಲಿನಲ್ಲಿ ಈ ಹುಡುಗ ಈ ಕಲ್ಲಿನ ಮೇಲೆ ಕುತ್ಕೊಂಡು ಏನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಅವರ ಮನಸ್ಸಿಗೆ ಬರುತ್ತೆ. ಅವರು ಏನು ಮಾಡ್ತಾರೆ, ಆ ಹುಡುಗನನ್ನು ಜೋರಾಗಿ ಕೇಳ್ತಾರೆ, ನೀನು ಇಲ್ಲಿ ಏನು ಮಾಡ್ತಾ ಇದೀಯ ಹುಡುಗ ಎಂದು ಆ ಒಲಿವರ್ ಅವರನ್ನು ಒಂದು ರೀತಿ ಗದರಿಸುವ ರೀತಿಯಲ್ಲಿ ಕೇಳ್ತಾರೆ. ಆಮೇಲೆ ಆ ಒಲಿವರ್ ಏನು ಮಾಡ್ತಾರೆ, ಆ ಹುಡುಗ ಯಾರಿರಬಹುದು, ಅವನನ್ನು ಗುರುತಿಸೋಣ, ನಮ್ಮ ಶಾಲೆಯ ಸ್ಟೂಡೆಂಟ್ ಇರಬಹುದು ಅಂತ ಹೇಳಿ ಆ ಹುಡುಗನ ಹತ್ತಿರಕ್ಕೆ ಒಲಿವರ್ ಹೋಗ್ತಾ ಇರ್ತಾರೆ. ಅವರ ಟಾರ್ಚ್ ಬೆಳಕು ಆ ಹುಡುಗನ ಕಡೆಗೆ ಬೀಳ್ತಾ ಇರುತ್ತೆ.
ಆಗ ಒಲಿವರ್ ಅವರ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ತಳಮಳ ಸ್ಟಾರ್ಟ್ ಆಗುತ್ತೆ. ಇದೇನಿದು ಅಂತ. ಆ ಹುಡುಗ ಅಳ್ತಾ ಇರ್ತಾನೆ, ಅವನು ತಲೆ ಬಗ್ಗಿಸಿ ಕೂತಿರ್ತಾನೆ, ಹಾಗೆ ಅವನ ಎರಡೂ ಮುಖಗಳನ್ನು ಕೈಗಳಿಂದ ಮುಚ್ಕೊಂಡಿರ್ತಾನೆ. ಅವನ ದೇಹ ಕೂಡ ಏನು ಮಾಡ್ತಾ ಇರುತ್ತೆ, ಅಳ್ತಕ್ಕಂತಹ ಒಂದು ಸಂದರ್ಭಕ್ಕೆ ಅವನ ದೇಹ ಕೂಡ ಒಂದು ರೀತಿ ಟ್ರಂಬ್ಲಿಂಗ್, ನಡುಗುತ್ತಾ ಇರುತ್ತೆ. ಅದು ಒಂದು ವಿಚಿತ್ರವಾದಂತಹ ಸದ್ದಿಲ್ಲದಂತಹ ಅಳು ಆಗಿರುತ್ತೆ. ಈ ಅಳುವನ್ನು ಕೇಳಿದಂತಹ ಮಿಸ್ಟರ್ ಒಲಿವರ್ಗೆ ಒಂದು ರೀತಿ ಭಯ ಹೆಚ್ಚಾಗತ್ತೆ. ಅವರು ಅವರ ಹತ್ತಿರಕ್ಕೆ, ಆ ಹುಡುಗನ ಹತ್ತಿರಕ್ಕೆ ಬಂದು, ಸರಿ ಏನಾಯ್ತು ನಿನಗೆ, ಯಾರು ನೀನು ಅಂತ ಕೇಳ್ತಾರೆ. ಆ ಹುಡುಗ ಯಾವುದೇ ರೀತಿ ಪ್ರತಿಕ್ರಿಯೆ, ರೆಸ್ಪಾನ್ಸ್ ಮಾಡಲ್ಲ. ಮತ್ತು ಅವರ ಕೋಪ ಏನಾಗುತ್ತೆ, ಈಗ ಒಂದು ರೀತಿ ಕಾಳಜಿಗೆ ಬರುತ್ತೆ. ಹುಡುಗ ಯಾಕೆ ಅಳ್ತಾ ಇದೆಯಾ, ನಿನ್ಗೇನಾಯ್ತಪ್ಪ ಅಂತ ಹೇಳಿ ಕೇಳ್ತಾರೆ. ಆದರೆ ಆ ಹುಡುಗ ಅದಕ್ಕೆ ಯಾವುದೇ ರೀತಿ ಉತ್ತರವನ್ನು ಕೊಡಲ್ಲ, ಮತ್ತು ತಲೆ ಎತ್ತಿ ಸಹ ನೋಡೋದೇ ಇಲ್ಲ. ಅವನ ದೇಹ ಆ ದುಃಖದಿಂದ ನಡುಗ್ತಾನೇ ಇರುತ್ತೆ. ಆಗ ಒಲಿವರ್ ಹೇಳ್ತಾರೆ, ಬಾ ಹುಡುಗ, ಈ ಸಮಯದಲ್ಲಿ ನೀನು ಇಲ್ಲಿರೋದು ಸರಿಯಲ್ಲ, ನಿನ್ನ ತೊಂದರೆ ಏನು ಹೇಳು, ನಿನಗೇನಾಗಿದೆ, ಯಾಕೆ ಅಳ್ತಾ ಇದೆಯಾ, ತಲೆ ಎತ್ತ ಮೇಲೆ ಅಂತ ಹೇಳ್ತಾರೆ. ಆಗ ಆ ಹುಡುಗ ತಲೆ ಎತ್ತಾನೆ. ಮುಖ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಷ್ಟು ಭಯಂಕರವಾದಂತಹ ಮುಖ ಇರುತ್ತೆ. ಯಾಕಂದರೆ ಆ ಮುಖದಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ ಏನೂ ಇರೋದಿಲ್ಲ. ಅದೊಂದು ಫ್ಲಾಟ್ ಮುಖವಾಗಿರುತ್ತೆ, ರೌಂಡ್ ಆಕಾರದ ತಲೆ, ನೈಸವಾದ ಮುಖವಾಗಿರುತ್ತೆ. ಆ ತಲೆಯ ಮೇಲೆ ಶಾಲೆಯ ಟೋಪಿ ಇರುತ್ತೆ ಅಷ್ಟೇ. ಅದನ್ನು ನೋಡಿದಂತಹ ಒಲಿವರ್ ಅವರು ಅಲ್ಲೇ ತನ್ನ ಕತೆ ಮುಗೀತು ಅಂತ ಹೇಳಿ ನಡುಕ ಸ್ಟಾರ್ಟ್ ಆಗುತ್ತೆ. ನಡುಗುತ್ತಾ ಅವ್ರ ಕೈಯಲ್ಲಿರ್ತಕ್ಕಂಥ ಟಾರ್ಚ್ ಬಿದ್ದೋಗುತ್ತೆ. ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಅಲ್ಲಿಂದ ಎದ್ದನೋ ಅಂತ ಹೇಳಿ ಆ ಮರಗಳ ನಡುವೆ ಒಬ್ಬ ಕುರುಡನು ಓಡೋ ರೀತಿ ಜೋರಾಗಿ ಓಡ್ತಾರೆ. ಸಹಾಯಕ್ಕೆ ಒಂದು ಹೆಲ್ಪ್ಗಾಗಿ ಜೋರಾಗಿ ಕೂಕ್ಕೋತಾರೆ. ಹೆಲ್ಪ್ ಅಂತ ಕೂಕ್ಕೊಳ್ತಾ ಆ ಕತ್ತಲು ತುಂಬಿರ್ತಕ್ಕಂಥ ಮರಗಳ ನಡುವೆ ಜೋರಾಗಿ ಓಡೋಕ್ಕೆ ಶುರು ಮಾಡ್ತಾರೆ. ಆ ಭಯ ಅವರಲ್ಲಿ ಹೆಚ್ಚು ಆವರಿಸಿಬಿಟ್ಟಿರುತ್ತೆ. ಆ ಮುಖವನ್ನು ಕಂಡಂತಹ ಮಿಸ್ಟರ್ ಒಲಿವರ್ ಜೋರಾಗಿ ಓಡ್ತಾ ಇದ್ದಾಗ ಅವರಿಗೆ ದೂರದಲ್ಲಿ ಒಂದು ಲ್ಯಾಂಟರ್ನ್, ಒಂದು ದೀಪ ತೂಗಾಡ್ತಾ ಇರೋದು, ನೇತು ಹಾಕಿರ್ತಕ್ಕಂಥದ್ದು ಕಾಣಿಸುತ್ತೆ. ಅವರು ಎದೆಸುರನ್ನು ಬಿಡ್ತಾ ಜೋರಾಗಿ ಅಲ್ಲಿಗೆ ಓಡ್ತಾರೆ. ಅಲ್ಲಿ ಒಬ್ಬ ವಾಚ್ಮ್ಯಾನ್ ಇದ್ದಾರಾ ಅಂತ ತಡ್ಕಾಡ್ತಾರೆ. ಅಲ್ಲಿ ವಾಚ್ಮ್ಯಾನ್ ಒಬ್ಬ ನಿಂತಿರ್ತಾನೆ. ಆತ ಕೇಳ್ತಾನೆ, ವಾಟ್ ಹ್ಯಾಪನ್ ಸರ್, ಏನಾಯಿತು ಸಾಹೇಬ್ರೆ ಅಂತ ಹೇಳಿ ಆ ವಾಚ್ಮ್ಯಾನ್ ಕೇಳ್ತಾರೆ. ಏನಾದರೂ ಅಪಘಾತ ಆಗಿದೆಯಾ, ಯಾಕೆ ಈ ರೀತಿ ಓಡ್ತಾ ಇದ್ದೀರಾ, ಏನಾಯಿತು ಅಂತೇಳಿ ಆ ವಾಚ್ಮ್ಯಾನ್ ಮಿಸ್ಟರ್ ಒಲಿವರನ್ನು ಕೇಳ್ತಾರೆ. ಆಗ ಒಲಿವರ್ ಹೇಳ್ತಾರೆ, ನಾನು ನೋಡಿಬಿಟ್ಟೆ, ತುಂಬ ಭಯಾನಕವಾಗಿದ್ದನ್ನು ನಾನು ನೋಡಿಬಿಟ್ಟೆ. ಆ ಕಾಡಲ್ಲಿ ಹುಡುಗನೊಬ್ಬ ಅಳ್ತಾ ಇದ್ದ. ಅಯ್ಯೋ, ಅವನಿಗೆ ಮುಖನೇ ಇರಲಿಲ್ಲ, ಆ ಮುಖದಲ್ಲಿ ಕಣ್ಣಿಲ್ಲ, ಮೂಗಿಲ್ಲ, ಬಾಯಿ ಇಲ್ಲ, ಕಿವಿಗಳಿಲ್ಲ. ಅಯ್ಯೋ, ಅವನನ್ನು ನೋಡಿಬಿಟ್ಟೆ, ಅಯ್ಯೋ ಅವನಿಗೆ ಕಣ್ಣು, ಮೂಗು, ಬಾಯಿ ಏನು ಇರಲಿಲ್ಲ ಅಂತ ಆ ಭಯದಲ್ಲಿ ತಡವರಿಸ್ತಾ ಜೋರಾಗಿ ಆ ವಾಚ್ಮ್ಯಾನ್ಗೆ ಈ ವಿಷಯವನ್ನೆಲ್ಲ ಹೇಳ್ತಾ ಇರಬೇಕಾದ್ರೆ ಆ ವಾಚ್ಮ್ಯಾನ್ ಏನು ಮಾಡ್ತಾರೆ, ಒಲಿವರ್ ಕಡೆಗೆ ತಿರುಗಿ, ಅಂದರೆ ಆ ಮುಖ ಹೀಗೆ ಇತ್ತಾ ಸಾಹೇಬ್ರೆ ಅಂತ ಕೇಳ್ತಾನೆ. ಆ ಸಮಯಕ್ಕೆ ವಾಚ್ಮ್ಯಾನ್ ತನ್ನ ಕೈಯಲ್ಲಿರ್ತಕ್ಕಂತಹ ಮುಖವನ್ನು, ಆ ಒಂದು ಕೈಯಲ್ಲಿರ್ತಕ್ಕಂಥ ದೀಪ, ಲ್ಯಾಂಟರ್ನನ್ನು ತನ್ನ ಮುಖದ ಬಳಿಗೆ ತಂದಿರ್ತಾನೆ. ಮಿಸ್ಟರ್ ಒಲಿವರ್ ಏನು ಮಾಡ್ತಾರೆ, ಆ ವಾಚ್ಮ್ಯಾನ್ ಮುಖವನ್ನು ನೋಡ್ತಾರೆ. ಆ ಮುಖ ಸೇಮ್ ಆ ಕತ್ತಲ ಕಾಡಿನಲ್ಲಿ ನೋಡಿದಂತಹ ಹುಡುಗನ ಮುಖವ ಥರನೇ ಇತ್ತು. ಆ ವಾಚ್ಮ್ಯಾನ್ನ ಕಣ್ಣು, ಕಿವಿ, ಮೂಗು, ಬಾಯಿ ಯಾವ ಲಕ್ಷಣಗಳು ಕೂಡ ಇರಲಿಲ್ಲ. ಈ ವಾಚ್ಮ್ಯಾನ್ಗೆ ಕಣ್ಣಿನ ಹುಬ್ಬು ಸಹ ಇರಲಿಲ್ಲ. ಆ ಮುಖವನ್ನು ನೋಡ್ತಾ ನಿಂತ್ಕೋತಾರೆ ಮಿಸ್ಟರ್ ಒಲಿವರ್. ಆಗ ಆ ಸಮಯಕ್ಕೆ ಜೋರಾಗಿ ಗಾಳಿ ಬೀಸುತ್ತೆ. ಆ ದೀಪ ಹಾರಿ ಹೋಗುತ್ತೆ, ಆ ಲ್ಯಾಂಟರ್ನ್ ಅಲ್ಲಿ ಹಾರಿ ಹೋಗುತ್ತೆ. ಇಲ್ಲಿಗೆ ರಸ್ಕಿನ್ ಬಾಂಡ್ ರವರು ಆ ಕಥೆಯನ್ನು ನಿಲ್ಲಿಸ್ತಾರೆ. ಈ ಕಥೆಯಲ್ಲಿ ಒಂದು ಸಾರಾಂಶ ಏನಪ್ಪ ಅಂದರೆ, ಸಸ್ಪೆನ್ಸ್ ಆಗಿ ಉಳಿದು ಬಿಟ್ಟಿದೆ. ಏಕೆಂದರೆ ಮಿಸ್ಟರ್ ಒಲಿವರ್ಗೆ ನಂತರ ಏನಾಯಿತು ಅನ್ನೋದು ಈ ಕಥೆಯಲ್ಲಿ ಹೇಳಿಲ್ಲ. ಆ ಭಯಾನಕವಾದ ಮುಖವನ್ನು ಕಾಡಲ್ಲಿ ಕಂಡಂತಹ ಮಿಸ್ಟರ್ ಒಲಿವರ್ ಭಯಭೀತರಾಗಿ ಸಹ ಒಂದು ಹೆಲ್ಪನ್ನು ಕೇಳ್ತಾ ಓಡಿ ಬರ್ತಾರೆ. ಈ ಲ್ಯಾಂಟರ್ನ್ ಬೆಳಕಿನಲ್ಲಿ ನಿಂತಿದ್ದಂತಹ ವಾಚ್ಮ್ಯಾನ್ ಏನಾಯಿತು ಸಾಹೇಬ್ರೆ ಅಂತ ಕೇಳಿದಾಗ ಆ ಒಂದು ಭಯಂಕರದ ಮುಖವಾದ ಬಗ್ಗೆ ಆ ಒಂದು ಭಯದಲ್ಲಿ ಅವರು ವಿವರಣೆ ನೀಡ್ತಾ ಇದ್ದಾಗ ಆ ವಾಚ್ಮ್ಯಾನ್ ಏನು ಮಾಡ್ತಾರೆ, ಕೈಯಲ್ಲಿರ್ತಕ್ಕಂಥ ಲ್ಯಾಂಟರ್ನನ್ನು ಮುಖದ ಹತ್ತಿರ ತೆಗೆದು ಆ ಮುಖ ಹೀಗೆ ಇತ್ತಾ ಅಂತ ಕೇಳ್ತಾರೆ. ಆ ಮುಖವನ್ನು ನೋಡಿದಾಗ ವಾಚ್ಮ್ಯಾನ್ ಮುಖ ಸಹ ಹಾಗೇ ಇರುತ್ತೆ, ಫ್ಲಾಟ್, ನೈಸ್ಡ್, ರೌಂಡ್ ಮುಖ, ಕಣ್ಣು, ಮೂಗು, ಬಾಯಿ, ಕಿವಿ ಇಲ್ಲದ ಮುಖ ಇರುತ್ತೆ. ಆ ಸಮಯಕ್ಕೆ ಬೀಸಿದಂಥ ಗಾಳಿಯಿಂದ ಆ ದೀಪ ಹಾರಿ ಹೋಗುತ್ತೆ. ನಂತರ
ಒಲಿವರ್ನ ಪರಿಸ್ಥಿತಿ ಏನಾಯಿತು, ಅಲ್ಲಿ ಮಿಸ್ಟರ್ ಒಲಿವರ್ ಶಿಕ್ಷಕರ ಒಂದು ಮುಂದೆ ಏನಾಯಿತು ಅಂತಕ್ಕಂಥದ್ದು ಅಬ್ರಪ್ಟಾಗಿ ಒಂದು ಸಸ್ಪೆನ್ಸ್ ಆಗಿ ಅಲ್ಲಿ ಉಳಿದು ಹೋಗುತ್ತೆ. ಇದು ರಸ್ಕಿನ್ ಬಾಂಡ್ರವರ ಎ ಫೇಸ್ ಇನ್ ದ ವಾಲ್ ಅಥವಾ ಎ ಫೇಸ್ ಇನ್ ದ ಡಾರ್ಕ್ ಕಥೆಯ ಕನ್ನಡದ ಒಂದು ಸರಳವಾದಂತಹ ಸಾರಾಂಶ ತಿಳಿಸಿದ್ದೇನೆ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಆ ಸ್ಟೋರಿ ಹಾಗೆ ಸ್ಟೋರಿಯ ಸಮರಿ ಇಂಗ್ಲೀಷ್ನಲ್ಲಿ ನಿಮಗೆ PDF ಲಿಂಕ್ ನೀಡಿರ್ತೇನೆ, ಡೌನ್ಲೋಡ್ ಮಾಡಿಕೊಳ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ, ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.